الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهد الله فلا مضل له ومن يضلل فلا هادي له ونشهد أن لا إله إلا الله وحده لا شريك له ونشهد أن سيدنا وسندنا ومولانا محمدا عبده ورسوله صلى الله تعالى على خير خلقه محمد وعلى آله وأصحابه وسلم تسليما كثيرا كثيرا أما بعد أعوذ بالله من الشيطان الرجيم بسم الله الرحمن الرحيم وأسروا قولكم أو اجهروا به إنه عليم بذات الصدور ألا يعلم من خلق وهو اللطيف الخبير وقال سبحانه وتعالى إن السمع والبصر والفؤاد كل أولئك عنه كان مسؤولا قال النبي صلى الله عليه وسلم إن الله لا ينظر إلى أجسامكم ولا صوركم ولكن ينظر إلى قلوبكم وأعمالكم صدق الله العلي العظيم وصدق رسوله النبي الكريم ونحن على ذلك من الشاهدين والشاكرين والحمد لله رب العالمين رب اشرح لي صدري ويسر لي أمري واحلل عقدة من لساني يفقه قولي ಗುರು ಹಿರಿಯರೇ, ಸೈದಾಪುರ ಗ್ರಾಮೀಣ ನಮ್ಮೆಲ್ಲ ಗುರು ಹಿರಿಯರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಬಂದಿರುವಂಥ ಎಲ್ಲ ಅಣ್ಣ ತಮ್ಮಂದಿರಿಗೆ ಸಲಾಂ ಮತ್ತು ಆದಾಬನ್ನು ಹೇಳುತ್ತಾ, ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಮತ್ತು ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದರೂದ್ ಮತ್ತು ಸಲಾಮನ್ನು ಅರ್ಪಿಸುತ್ತಾ, ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ದಿವಸ. ಯಾಕಂದ್ರೆ ನಾವು ಕಣ್ಣಾರೆ ನಮ್ಮ ಜೀವನದಲ್ಲಿ, ನಮ್ಮ ಊರಲ್ಲಿ, ನಮ್ಮ ತಾಲೂಕದಲ್ಲಿ, ನಮ್ಮ ಜಿಲ್ಲಾದಲ್ಲಿ, ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಮನುಷ್ಯರು ಎಷ್ಟು ಬ್ಯುಸಿಯಾಗಿದ್ದಾರೆ ಅನ್ನೋದು ನಾವು ಕಣ್ಣಾರೆ ದಿವಸ ನೋಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಮೊಬೈಲ್ ಬಿಟ್ಟು ಹೊಲ ಮನೆ ತ್ವಾಟ ಪಟ್ಟಿ ನಾನಾ ಥರದ ಚಟುವಟಿಕೆಯನ್ನು ಬಿಟ್ಟು ಆ ಹುಟ್ಟಿಸಿರುವಂಥ ಅಲ್ಲಾಹ ಮತ್ತು ಪರಮಾತ್ಮನ ಮಾತು, ಪ್ರವಾದಿ ಪೈಗಂಬರರ ಮಾತು, ಸೂಫಿ ಸಂತರು, ಶರಣರು, ಮಠಾಧೀಶರು, ಪೀರ್ ಪೈಗಂಬರು ಸಾರಿ ಹೋಗಿರುವಂಥ ಮಾತು ಕೇಳಾಕ ನಾವು ಅಲ್ಲಾಹನ ಮನೆ ಮುಂದೆ ಬಂದು ಕೂತೀವಿ ಅಂದ್ರೆ ನನ್ನ ಅನಿಸಿಕೆ ಜಗತ್ತಿನೊಳಗೆ ಶ್ರೇಷ್ಠವಾದಂಥ ಯಾವ್ದಾರು ಮಾನವ ಮನುಷ್ಯರು ಯಾರಿದ್ರ ನಾವೆಲ್ಲರಂತ ಅನ್ನುವಂಥ ಮಾತು. ಆದ್ರೆ ಸೂಫಿ ಸಂತರು ಔಲಿಯಾ ಕರಾಮ್ ಹೇಳ್ತಾರೆ, ಇಂಥ ಒಂದು ನಿಯತ್ತು, ಇಂಥ ಒಂದು ಪ್ರಸಂಗದಲ್ಲಿ ಯಾರ ಭೇದ ಭಾವ ಇರಲಾರ್ದೇನು ಕೂಡಿರ್ತೀವಲ್ರಿ, ಅವರೆಲ್ಲರೂ ಔಲಿಯಾಗಳು ಅಂತ ಹೇಳಿದರು. ಔಲಿಯಾಗಳು ಅಂದ್ರೆ ನಾವೇನು ತಿಳಿತೀವಿ, ಅವು ಗಾಳಿ ಮ್ಯಾಗ ಹಾರಬೇಕು, ನೀರಿನ ಮ್ಯಾಗ ನಮಾಜ್ ಮಾಡಬೇಕು, ಯಾವುದರ ಒಂದು ಚಮತ್ಕಾರ ತೋರಿಸ್ತಿರ್ಬೇಕು, ಅಂಥವ್ರಿಗೂ ನಾವು ಏನ್ರಿ ದೊಡ್ಡ ಔಲಿಯಾ ಕರಾಮ್ ಅಂತ ತಿಳಿತೀವಿ. ಆದ್ರೆ ಇಂಥ ಒಂದು ನಿಯತ್ತು ಎಲ್ಲ ಚಟುವಟಿಕೆ ಬಿಟ್ಟು ಏನು ಕೂತಿರ್ತಾರಲ್ರಿ, ಇವರು
ಔಲಿಯಾ ಇಕ್ರಾಮರು ಅನ್ನುವಂಥ ಮಾತು ಉಲಿಮಾ ಇಕ್ರಾಮರು ಧರ್ಮ ಪಂಡಿತರು ಹೇಳ್ತಾರೆ. ಅದೇಂಗ್ರಿ ಒಂದು ಅರ್ಧ ತಾಸು ಒಂದು ತಾಸು ಬಂದು ಕೂತ್ರೆ ಹೆಂಗೆ ಆಕ್ಕಾರ ಅಂತ ಕೇಳಿದಾಗ ಅವರು ಧರ್ಮ ಪಂಡಿತರು ಒಂದೇ ಒಂದು ಉದಾಹರಣೆ ಕೊಟ್ಟರು. ನೋಡಪ್ಪ, ಇಲೆಕ್ಷನ್ ಅಂತ ಎಲ್ಲರೂ ಮಾಡೀವಿ ನಾವು. ಇಲೆಕ್ಷನ್ ಒಳಗೆ ಪಾರ್ಟಿಗಳು ಭಾಳ ಇರ್ತಾವೆ. ಆ ಪಾರ್ಟಿ ಇಲೆಕ್ಷನ್ದೊಳಗೆ ಆ ಪಾರ್ಟಿ ಯಾವುದಾರ ಒಂದು ಫಂಕ್ಷನ್ ಇರಲಿ, ಅವ್ರದ್ದು ಆಫೀಸ್ ಇರಲಿ, ಅಲ್ಲಿ ಹೋಗಿ ಬರೀ ಒಂದು ಚಹಾ ಕುಡಿದು ಕೂತು ಬಂದ್ರೆ ಏನತ್ತಾರ? ಆ ಪಾರ್ಟಿಯವರು ಈ ಪಾರ್ಟಿಯವ್ರು ಹತ್ತಾರಿಲ್ರಿ. ಬರೀ ಬಂದು ಚಹಾ ಕುಡಿದು ಬಂದ್ರೆ ಆ ಪಾರ್ಟಿ ಒಳಗೆ ಅಲ್ಲಿ ಹೋಗಿ ಸುಮ್ಮನೆ ನಿಂತಿದ್ದವ ಪ್ರೋಗ್ರಾಮ್ನೊಳಗೆ. ಆ ಬರೀ ನಿಂತಿದ್ದಕ್ಕೂ ಮಂದಿ ಏನಂತಾರೆ, ಇವು ಪಾರ್ಟಿ ಅದಾನ ಅವ ಪಾರ್ಟಿ ಅದಾನ ಅಂತ ಹೇಳ್ತಾರೆ. ಆದ್ರೆ ನಾವು ಎಲ್ಲ ಕೆಲಸ ಬಿಟ್ಟು ಅಲ್ಲಾ ಮತ್ತು ಪರಮಾತ್ಮನ ಮಾತು, ಪ್ರವಾದಿ ಪೈಗಂಬರ ಮಾತು ಕೇಳಾಕ ಬಂದು ನಾವು ತಾಸುಗಟ್ಲಿ ಕೂತೀವಿ ಅಂದ್ರೆ ನಾವು ಎಲ್ಲಗಳು ಮಂದಿ ಅಲ್ರಿ. ನಾವು ಎಲ್ಲರೂ ಅಲ್ಲಗಳು ಮಂದಿ. ಭಾಳಷ್ಟು ಮಂದಿ ಹೇಳ್ತಾರೆ ಈಗ ಎಂಥ ಕಾಲ ಉಳಿಲ್ರಿ ಅಂತ ಹೇಳ್ತಾರೆ. ಅಂಥ ಕಾಲ ಈಗ ಇಲ್ಲಿ ಉಳಿಲಿಲ್ಲ, ಎಲ್ಲರೂ ಈಗ ಯಾರೂ ಇಲ್ಲ. ಸೋಫಿ ಸಂತರು ಮಠಾಧೀಶರು ಹೇಳುವಂಥ ಮಾತು, ಈ ಕಾಲದೊಳಗೂ ಔಲಿಯಾ ಇಕ್ರಾಮರು ಧರ್ಮ ಪಂಡಿತರು ಏನ್ರಿ ಮನುಷ್ಯತ್ವ ಸಲುವಾಗಿ ಜೀವ ಕೊಡೋರು ಇವತ್ತು ಇರ್ತಾರೆ. ಯಾಕಂದ್ರೆ ಈ ಉಮ್ಮತ್ತು ಏನ್ರಿ ಕಯಾಮತ್ತು ತನ ಐತಿ, ಪ್ರಳಯ ಆಗುತ್ತಾನ ಜೀವ ನಡೆಯೋದಿರ್ತೈತಿ. ಹಿರಿಯರು ಹೇಳಿದರು ಈ ಕಾಲದೊಳಗೂ ಮೊದಲೇನೈತ್ರಿ, ಅವ ಅಲ್ಲಾಗಳು ಆಗಬೇಕಾದ್ರೆ ಭಾಳ ಕಷ್ಟ ಪಡಿಬೇಕಾಗಿತ್ತು. ನಾವು ಪುಸ್ತಕಗಳಲ್ಲಿ ಯಾವುದೋ ಗ್ರಂಥನೊಳಗೆ ಇಲ್ಲಿ ಕೇಳಿರಬೇಕು. ಭಾಳಷ್ಟು ಸೋಫಿಗಳು, ಸಂತರು, ಮಠಾಧೀಶರು, ಪೀರ್ ಪೈಗಂಬರು ಎಲ್ಲ ಹೊಲ ಮನೆ ತ್ವಾಟ್ ಬಟ್ಟಿ ಬಂಗ್ಲೆ ಬಿಟ್ಟು ಯಾವ್ದ್ರ ಕೊಳದಾಗ ಯಾವ್ದ್ರದ ಗುಡ್ದಾಗ ಎಲ್ಲರೂ ಹೋಗಿ ಕೂತು ತಪಸ್ಸೆ ಮಾಡಿ ಏನ್ರಿ ಆ ಭಗವಂತಗೆ ರಾಜಿ ಮಾಡ್ತಿದ್ರು. ಭಗವಂತಗೇನ್ರಿ ರಾಜಿ ಮಾಡ್ತಿದ್ರು. ಆದಮೇಲೆ ಅವರು ಅಲ್ಲಗಳು ಹಾಕಿದ್ರು. ಭಾಳಷ್ಟು ಕತೆ ಕೇಳೀವಿ, ಪುಸ್ತಕನೊಳಗೆ ಗ್ರಂಥನೊಳಗೆ ಬರ್ತೈತಿ. ಒಂದ ಕಾಲಿ ಮ್ಯಾಗ ನಿಂತರು ಏನ್ರಿ, ಒಬ್ಬರು ಉಲ್ಟಾ ನಿಂತರು, ಮಗ್ಲಿ ಎಲ್ಲ ಬೆಂಕಿ ಹಚ್ಕೊಂಡು ನಿಂತರು, ಊಟನ ಮಾಡಲಿಲ್ಲ. ನಾನಾ ಥರದ ಕಷ್ಟಗಳು ಪಟ್ಟಿದ ಮೇಲೆ ಅವ್ರು ಅಲ್ಲಗಳು ಹಾಕಿದ್ರು. ಈಗ ಧರ್ಮ ಪಂಡಿತರು ಏನು ಹೇಳ್ತಾರೆ, ಮೊದಲು ಕಷ್ಟಪಡ್ತಿದ್ರು, ಕಷ್ಟಪಟ್ಟ ಮೇಲೆ ಇಂಥದ್ದೊಂದು ಅಲ್ಲಾ ತಾಲ ಅವಂಗ ಅಲ್ಲಾಗಳು ಮಾಡ್ತಿದ್ರು, ಔಲಿಯಾ ಇಕ್ರಾಮರು ಹಾಕಿದ್ರು. ಆದರೆ ಈ ಕಾಲದೊಳಗೆ ಮಾಡೋದೇನಿಲ್ಲ ಅಂತ್ರಿ, ಮಾಡೋದೇನಿಲ್ಲ, ಬರೀ ಬಿಟ್ರೆ ಸಾಕಂತಾರೆ. ಮೊದಲು ಮಾಡಿದ್ರೆ ಔಲಿಯಾ ಇಕ್ರಾಮರು ಹಾಕಿದ್ರು, ಈಗೇನ್ರಿ ಬರೀ ಬಿಟ್ರೆ ಔಲಿಯಾ ಇಕ್ರಾಮ್ ಹಾಕಾರಂತ. ಅದೇಂಗ್ರಿ ಬಿಟ್ರೆ ಹೆಂಗೆ ಹಾಕಾರ? ಮಾಡಿದ್ರೆ ಅವಾಗ ಹಾಕಿದ್ರು. ಈಗ ಈ ಕಾಲ ಏನೈತಪ್ಪ ಅಂದ್ರೆ ಬರೀ ಬಿಟ್ರೆ ಏನು ಬಿಡಬೇಕು? ಹಿರಿಯರು ಔಲಿಯಾ ಇಕ್ರಾಮರು, ಸೋಫಿ ಸಂತರು, ಧರ್ಮ ಪಂಡಿತರು ಹೇಳ್ತಾರೆ, ಸುಳ್ಳು ಹೇಳೋದು ಬಿಟ್ಟು ಬಿಡು, ಪಾಪ ಮಾಡೋದು ಬಿಟ್ಟು ಬಿಡು, ಯಾರಿಗೆ ಕಾಡಿಸೋದು ಬಿಟ್ಬಿಡು, ಹರಾಮ್ ತಿನ್ನೋದು ಬಿಟ್ಬಿಡು, ವಾದ ಮಾಡಿ ವಾದ ಖಿಲಾಫ್ ಮಾಡೋದು ಬಿಟ್ಬಿಡು, ಯಾರ ಅಮಾನತ್ ಇಟ್ಟರದಕ್ಕೆ ಪೂರ್ತಿ ಮಾಡು. ಯಾರು ಈ ಪಾಪ ಮಾಡಲಾರ್ದ ಜೀವನ ಸಾಗಿಸ್ತಾರ ಅವರು ಈ ಕಾಲಿಂದ ಔಲಿಯಾ ಇಕ್ರಾಮರಂತ್ರಿ. ಈ ಕಾಲಿಂದ ಔಲಿಯಾ ಇಕ್ರಾಮರು. ಮೊದಲು ನಮ್ಮ ಸೋಫಿಗಳು ಶರಣರು ಭಾಳಷ್ಟು ನಾವು ಕೇಳೀವಿ, ಧರ್ಮ ಪಂಡಿತರಿಂದ ಕೇಳೀವಿ, ಗ್ರಂಥಗಳು ಕೇಳೀವಿ. ಭಾಳ ದೊಡ್ಡ ಚಮತ್ಕಾರ ತೋರಿಸ್ತಿದ್ರು ಅವರು. ಚಮತ್ಕಾರ ಎಂತಿಂಥ ಚಮತ್ಕಾರ ನಾವು ನೋಡೀವಿ, ಕೇಳೀವಿ. ಆದರೆ ಇವತ್ತಿನ ಚಮತ್ಕಾರ ಏನೈತಿಪ್ಪ, ಅದಕ್ಕೆ ನಾವು ಕರಾಮತ್ ಹತ್ತೀವಿ, ಹೌದಲ್ರಿ? ಇವತ್ತಿನ ಕರಾಮತ್ ಏನೈತಿ, ಇವತ್ತಿನ ಚಮತ್ಕಾರ ಏನೈತಿ ಅಂದ್ರೆ ಅಲ್ಲಿ ಪಾಪ ನಡೆಯಕತ್ತೈತಿ, ಆದ್ರೆ ಆ ಪಾಪ ಕಣ್ಣಾರೆ ನೋಡುವುದಿಲ್ಲ. ಇವತ್ತಿನ ಚಮತ್ಕಾರ ಅಂತ್ರಿ. ಕಿವಿಯಿಂದ ನಾನಾ ಥರದ ಪಾಪ ಆಗಕತ್ತೈತಿ, ಕೇಳಾಕತ್ತೀವಿ ಏನ್ರಿ, ಮ್ಯೂಸಿಕ್ ಆಗಕತ್ತೈತಿ ಏನ್ರಿ, ಆದ್ರೆ ನಾವು ಕೇಳುವುದಿಲ್ಲ. ಇವತ್ತಿನ ಒಂದು ಚಮತ್ಕಾರ. ಸುಬ್ಹಾನಲ್ಲಾ. ಆದ ಕಾರಣ ನಾವೆಲ್ಲರೂ ಮಾಷಾ ಅಲ್ಲಾಗಳ ಮಂದಿ ಆಗಿ ಒಂದು ದೀನದ ಮಾತು ಕೇಳೋ ಸಲುವಾಗಿ ನಾವು ಎಲ್ಲರೂ ಊರಿನ ಹಿರಿಯರು. ಅದರಲ್ಲಿ ನನಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಈ ಸೈದಾಪುರ ಗ್ರಾಮೀಣ ಹಿರಿಯರು, ನಮ್ಮ ಹಿರಿಯರಾಗಿರೋಂಥ
ನಮ್ಮ ಹಿಂದೂ ಬಾಂಧವರಲ್ಲಿ ಭಾಳಷ್ಟು ಹೇಳಿದ್ರು, ಇಲ್ರಿ ಆ ಬೆಳಗ್ಗಿಂದ ಬಂದಿರೋ ಮೌಲಾನರಿಗೆ ಕರೆಸಿ ಅವ್ರಿಗೆ ಮಾತಾಡ್ಸಿರಂತ. ನಾನು ಒಂದು ಉರ್ದು ಹೇಳುವಂಥ ಏನ್ರಿ ಭಾಷಣಕಾರ, ಆದರೂ ಇವರು ಪ್ರೀತಿ ಪ್ರೇಮ ಸೈದಾಪುರ ಗ್ರಾಮೀಣ ಎಲ್ಲ ಹಿರಿಯರು ಇಲ್ಲ ಅವರಿಗೆ ಬಂದು ಮಾತಾಡಿಸ್ರಿ ಅನ್ನುವಂಥ ಉದ್ದೇಶದಿಂದ ಆ ಭಗವಂತನಲ್ಲಿ ನಾನು ದುವಾ ಪ್ರಾರ್ಥನೆ ಮಾಡ್ಕೋತ ಬಂದೇನಿ. ಎಲ್ಲರೂ ಕೂಡ್ಯಾರಪ್ಪ, ನಿನ್ನ ಪ್ರವಾದಿಯವರು ಸೋಪಿ ಸಂತರು ಮಠಾಧೀಶ ಹೇಳಿರುವಂಥ ಒಂದು 4 ಮುತ್ತು, ಅವರಂತೂ ಸಾವಿರಾರು ಮುತ್ತುಗಳು ತೆಗೆದಿಟ್ಟು ಜೀವನ ಪರ್ಯಾಂತ ನಾವು ಅಮಲು ಮಾಡೋ ಸಲುವಾಗಿ ಕೊಟ್ಟು ಹೋಗ್ಯಾರ. ಆದ್ರೆ ಅದರೊಳಗೆ ಒಂದು 2-3 ಮುತ್ತು ನಿಮ್ಮ ಮುಂದೆ ಇಡಬೇಕಪ್ಪ ಅಂತ ನಾನು ದಾರಿ ಪೂರ್ತಿ ಪ್ರಾರ್ಥನೆ ಮಾಡ್ಕೊಂಡು ಬಂದೀನಿ. ಅಲ್ಲ ನಮ್ಮೆಲ್ಲರಿಗೂ ಹೆಂಗೆ ಮನಸಾರಿ ಅಲ್ಲಾ ತಾಲ ನಮ್ಮೆಲ್ಲರಿಗೂ ಕೂಡ್ಸಾನ, ಇದೇ ರೀತಿಯಾಗಿ ಜೀವನ ಪರ್ಯಾಂತ ಅಲ್ಲಾ ತಾಲ ಇಲ್ಲಿನೂ ಕೂಡಿಸ್ಲಿ, ಅಲ್ಲಾ ತಾಲ ಸ್ವರ್ಗದಲ್ಲಿನೂ ಅಲ್ಲಾ ತಾಲ ನಮ್ಮೆಲ್ಲರಿಗೂ ಕೂಡಿಸ್ಲಿ. ಆದರೆ ಒಂದು ವಿಷಯ ಅವ್ಲೆ ಕರಾಮ ಹೇಳ್ತಾರೆ ರೀ, ನೋಡ್ರಿ ನಾವು ಜಗತ್ತಿನಾಗ ಏನು ಬಂದೇವಲ್ಲ ನಮ್ಮ ಮರ್ಜಿಯಿಂದ ಬಂದೇವನ್ರಿ. 3 ಮಾತಿನೊಳಗೆ 2 ಮಾತನ್ನು ಎಲ್ಲರೂ ಒಪ್ಕೋತೀವಿ. 3 ಮಾತಿನೊಳಗೆ 2 ಮಾತು ನಾವು ಎಲ್ಲರೂ ಒಪ್ಕೋತೀವಿ. ಮೊದಲನೇ ಮಾತೇನಪ್ಪ ಅಂದ್ರೆ, ನಾವು ಜಗತ್ತಿನೊಳಗೆ ನಮ್ಮ ಮರ್ಜಿಯಿಂದ ಬಂದಿಲ್ಲ. ಆ ಭಗವಂತ ಅಲ್ಲಾಹ್ ತಾಲ ಎಲ್ಲಿ ಕಳಿಸ್ಬೇಕು, ಯಾರ ಮನ್ಯಾಗ ಕಳಿಸ್ಬೇಕು, ಯಾವ ಊರಾಗ ಕಳಿಸ್ಬೇಕು, ಯಾವ ಹಳ್ಳ್ಯಾಗ ಯಾವ ದೇಶನ್ಯಾಗ ಗಂಡ ಆಗಲಿ ಹೆಣ್ಣಾಗಲಿ ಏನ್ರಿ ಬಡು ಮನುಷ್ಯ ಮನಿತನಲಾಗಲಿ ಶ್ರೀಮಂತರ ಮನಿತನ ಆಗಲಿ ಏನ್ರಿ ದೊಡ್ಡ ಕೋಟ್ಯಾಧೀಶ ಮನಿತನ ಆಗಲಿ, ಅಲ್ಲ ಎಲ್ಲಿ ಮರ್ಜಿ ಆಗೈತಿ ಅಲ್ಲಿ ನಮ್ಗೆ ಕಳಿಸ್ಯಾನ. ನಮ್ಮ ಮರ್ಜಿಯಿಂದ ನಾವೇನು ಬಂದಿಲ್ಲ. ಈ ಮಾತಂತೂ ಎಲ್ಲರೂ ಒಪ್ಕೋತಾರೆ, ಜಗತ್ತಿನ ಎಲ್ಲರ ಮನುಷ್ಯರು ಒಪ್ಕೋತಾರೆ. ಅದೇ ರೀತಿಯಾಗಿ 2ನೇ ಮಾತನ್ನು ಒಪ್ಕೋತಾರ. ಅದೇನಪ್ಪ ಅಂದ್ರೆ, ನಾವು ಜಗತ್ತು ಬಿಟ್ಟು ಹೋಗೋದು ನಮ್ಮ ಮರ್ಜಿಯಿಂದ ಇಲ್ಲ ಅಂತ. ನಮ್ಮ ಮರ್ಜಿಯಿಂದ ಐತೇನ್ರಿ, ಯಾವಾಗ ಬೇಕು ಎಲ್ಲ ಮುಗ್ದೈತಪ್ಪ, ತೋಟ ಪಟ್ಟಿ ಬಂಗ್ಲಿ ಎಲ್ಲ ನೌಕರಿ ಎಲ್ಲ ಮುಗಿಸೀನಿ, ಕೆಲಸಿಲ್ಲ ಬೆಗ್ಸಿಲ್ಲ, ಈಗ ನಾನು ಹೋಗಿಬಿಡ್ತೀನಿ ಅಂತ ಹೋಗ್ಕ ನಾನು. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಮನುಷ್ಯ ಹೆಂಗೆ ದೊಡ್ಡ ಅಕ್ಕನ ಅವ್ನಿಗೆ 2 ಆಸೆ ದೊಡ್ಡ ಅಕ್ಕವಂತ್ರಿ. ಹದೀಸ್ ಪಾಕ್ನೊಳಗೆ ಬರ್ತದೆ. ಅದೇನಪ್ಪ ಅಂದ್ರೆ, ಈ ಆದಮ್ಕ ಬಚ್ಚೆ ಈ ಮಾನವಾಗ 2 ಗುಂಡ ಬಂಗಾರದ ಸಿಕ್ತಂದ್ರೆ, 2 ಗುಡ್ಡ ಬಂಗಾರ ಸಿಕ್ತಂದ್ರೆ ಅವ್ನು ಇಚ್ಛೆ ಪಡ್ತಾನಂತ, ಆ ಬೆಳಿಗ್ಯಾಗ ಏನು ಗುಡ್ಡ ಐತಲ್ಲ ಅದು ನನಗೆ ಸಿಗಬೇಕಂತ. ಏನ್ರಿ ಬೆಳಿಗ್ಯಾಗಿದ್ದಿದ್ದು ಗುಡ್ಡನು ಅದು ನಮ್ಗೆ ಬರಬೇಕು. 10 ದೇಶದ ರಾಜ ಇವ ಆದಂದ್ರು ಅವ್ನು ಕೇಳ್ರಿ, ಕಡಿ ಖಾಯಿಷ ನಿನ್ನ ಕಡಿ ಇಚ್ಛೆ ಏನಿತ್ತಪ್ಪ ಅಂದ್ರೆ, ನಾ 11ನೇ ದೇಶದ ರಾಜ ಆಗಿ ನಾನು ಸಾಯ್ಬೇಕಂತಾನಂತ. ಮಾಮೂಲಿ ಏನ್ರಿ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಹಂಗೆ ಮುಂದೆ ಹೋಗಿ ನೋಡ್ರಿ. ಗ್ರಾಮ ಪಂಚಾಯತಿಗೂ ಅಧ್ಯಕ್ಷರ ಒಂದು ಮೆಂಬರ್ ಕೇಳಿದ್ರೆ ನೀ ಏನಾಗಬೇಕಂದ್ರೆ, ನಾನು MLA ಆಗ್ಬೇಕಂತ ವಿಚಾರ ಇರ್ತಿತ್ತು. MLA ಆಗ್ಯದವಂಗ ಮಿನಿಸ್ಟರ್ ಆಗಬೇಕು, ಮಿನಿಸ್ಟರ್ ಆಗಿದ್ದವಂಗ CM ಆಗಬೇಕು, CM ಆಗಿದ್ದವಂಗ ಇಚ್ಛೆ PM ಆಗಬೇಕು, PM ಆಗ್ಯೂ ಇಚ್ಛೆನೂ ಇರ್ತೈತ್ರಿ. ಎಲ್ಲ ದೇಶಕ್ಕೆ ನಾನಾ ಸೂಪರ್ ಪವರ್ ಇರಬೇಕು. ಆದ್ರೆ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ಮನುಷ್ಯನ ಇಚ್ಛೆ ಜಗತ್ತಿನೊಳಗೆ ಇನ್ನೂ ತನಕ ಪೂರ್ತಿ ಆಗಿಲ್ಲ, ಪೂರ್ತಿ ಆಗುವುದಿಲ್ಲ. ಯಾವಾಗ ಇಚ್ಛೆ ಪೂರ್ತಿ ಆಗುತ್ತೆ ಅಂತ ಕೇಳಿದಾಗ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏನು ಬಾಯಾಗ ಗೋರಿ ಮಣ್ಣು ಬಾಯಾಗ ಬಿತ್ತಂದ್ರೆ ಆವಾಗ ಇಚ್ಛೆ ಪೂರಿ ಆಕೈತಿ ಅವಂಗ. ಗೋರಿ ಮಣ್ಣು ಬಾಯಾಗ ಬಿದ್ದ ಮೇಲೆ ಪೂರ್ತಿ ಆಗೋದಿದ್ದು, ಹೊಟ್ಟೆ ತುಂಬೋದು ಆವಾಗ ಅಂತ್ರಿ. ಯಾರ್ದು ಇಚ್ಛೆ ಪೂರ್ತಿ ಆಗಿಲ್ಲ. ಯಾರ್ದಾಗೈತ್ರಿ? ಅಲ್ಲಾ ತಾಲ ಕುರಾನ್ ಹೇಳ್ತಾನೆ ರೀ, ವಲಕುಂ ಫೀಹಾ ಮಾ ತಶ್ತಹಿ ಅನ್ಫುಸಕುಂ ವಲಕುಂ ಫೀಹಾ ಮಾ ತದ್ದಊನ್. ನೋಡ್ರಿ, ಇಚ್ಛೆ ಪೂರ್ತಿ ಆಗ್ತಿದ್ರೆ ಯಾರೊಬ್ಬರು ಮುದುಕರಾಗಕ್ಕೆ ಇಚ್ಛೆ ಪಡ್ತಾರೆ. ತಲೆ ಕೂದಲ ಗಡ್ಡದ ಕೂದಲ ಬೆಳಗಾಗಲಿ, ಹರಿತನ ಹೋಗಿ ಮುದುಕಪನ ಬರಲಿ, ಜಡ್ಡ ಜಾಪತ್ರಿ ಬರಲಿ, ಯಾರು ಇಚ್ಛೆ ಪಡ್ತಾರೆ? ಸಾಯಕ್ಕೆ ಯಾರು ಇಚ್ಛೆ ಪಡ್ತಾರೆ? ಸಾಯಕ್ಕೆ ಯಾರು ಇಚ್ಛೆ ಪಡೋದಿಲ್ಲ. ಗೊತ್ತಾಯ್ತು, ಇಲ್ಲಿ ಯಾರ್ದು ಇಚ್ಛೆ ಪೂರ್ತಿ ಆಗಿಲ್ಲ ಅಂತ್ರಿ. ಒಬ್ಬವ ರಾಜ ಜಗತ್ತಿನೊಳಗೆ ಆಳ್ಕೆ ಮಾಡ್ಯಾರ. ಮೂರು ಮಂದಿ ಪೂರ್ತಿ ಜಗತ್ತಿಗೆ ಆಳ್ಕೆ ಮಾಡ್ಯಾರ. ಅದ್ರೊಳಗೆ ಒಬ್ಬವನ ಹೆಸರು ಐತಿ ಚಂಗೇಜ್ ಖಾನ್ ಅಂತ. ಏನ್ರಿ ಅವನ ಹೆಸರು? ಚಂಗೇಜ್ ಖಾನ್. ಇಡೀ ಜಗತ್ತಿಗೆ ಅವ ಏನ್ರಿ ಆಳ್ಕೆ ಮಾಡಿದ್ದ. ಆದ್ರೆ ಅವನಿಗೂ ಕೈ ಸ್ವಲ್ಪ ನಡಕತ್ತು, ಅವಂಗೂ ಎಲ್ಲ BP ಶುಗರ್ ಎಲ್ಲ ಬರಾಕತ್ತಿ, ಅವಂಗೂ ತಲೆ ಕೂದಲು ಬೆಳಗಾಕತ್ತು. ಏನು ಮಾಡ್ಬೇಕಂತ ವಿಚಾರ ಮಾಡಿದಂತ. ಪುಸ್ತಕನಾಗ ಬರ್ದಿದ್ದೈತ್ರಿ ಕತೆ. ಅವ ಏನು ಮಾಡಿದ, ಆ ಕಾಲದೊಳಗೆ ಎಷ್ಟು ಹಕೀಮ್ರು ಎಷ್ಟು ಡಾಕ್ಟ್ರುಗಳು ಇದ್ರಲ್ರಿ ಜಗತ್ತೊಳಗೆ. ಎಲ್ಲ ಇದ್ರೊಳಗೆ ಇದ್ದಿರುವಂಥ ಎಲ್ಲ ಹಕೀಮ್ರಿಗೆ ಎಲ್ಲ ಡಾಕ್ಟ್ರಿಗೆ ಒಂದು ದೊಡ್ಡ ಹಾಲ್ನಾಗ ಕೂಡಿಸಿದಂತೆ.
ಯಾಡ ಮಾತು ಮಾತಾಡ್ತಿದ್ದು ಬರೀ ಅವ ಆಕೈತಿಯೋ ಇಲ್ಲೋ ಇದು ಅಷ್ಟೇ, ಬೇರೆ ಮಾತು ಇಲ್ಲ ಅಂತ ಹೇಳಿದಂದ್ರೆ ಮತ್ತು ಒಂದು ಕೆಲಸನ ಪೂರ್ತಿ ಅಂಥ ಒಂದು ದೊಡ್ಡ ಆಳ್ಕೆ ಮಾಡಿರುವಂಥ ಅದಕ್ಕೆ ಉರ್ದುದಲ್ಲಿ ಜಲ್ಲಾದ ಬಾದಿಷಾ. ಅವಾಗ ಎಲ್ಲರೂ ಡಾಕ್ಟ್ರುಗಳು ಹಕೀಮ್ರು ಎಲ್ಲರೂ ಕುಡಿದ್ರಂತ. ಕುಡಿದ ಮೇಲೆ ಯಾಕೆ ಕುಡಿಸಿರಿ ಗೊತ್ತೈತೆ ಅಂತ ಕೇಳಿದಂತ. ಇಲ್ರಿ ಬಾಷಾ ಸಲಾಮತ್ ನೀವೇನು ಹೇಳ್ತೀರಿ ಹೇಳ್ರಿ, ನಿಮ್ಮ ಆಜ್ಞೆ ಪ್ರಕಾರ ನಾವು ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿದಂತ. ಹಂಗಾದ್ರೆ ಕೆಲಸ ಮಾಡಿರಿ, ನಾನು ಮುದುಕಾಗಬಾರ್ದು ಅಂಥದ್ದೊಂದು ಔಷಧ ತೆಗೀರಿ, ಮತ್ತೊಂದು ನಾನು ಸಾಯಬಾರ್ದು ಅಂಥದ್ದೊಂದು ಔಷಧ ತೆಗೀರಿ ಅಂತ ಹೇಳಿದಂತ. ಈಗ ಹ್ಞೂ ಅಂದರೂ ಕಷ್ಟ, ಇಲ್ಲಂದರೂ ಕಷ್ಟ, ಏನು ಮಾಡಬೇಕು? ಅವಾಗ ಎಲ್ಲರೂ ವಿಚಾರ ಮಾಡಿ ಯಾರು ಏನು ಬಾಯಿನ ತೆಗಿಲಿಲ್ಲ ಅಂತಾರೆ. ಅದ್ರೊಳಗೆ ಡಾಕ್ಟ್ರೊಳಗೆ ಹಕೀಮಿನೊಳಗೆ ಒಬ್ಬ ಮುದುಕರಿದ್ದರು, ಭಾಳ ವಯಸ್ಸಾಗಿದ್ದವರು. ನಾವು ಏನು ಮಾಡಿದ ಸತ್ರ ಸಾಲಕ್ಕ ನಾನು ನಿತ್ತ ಇವ್ರು ಉಳಿಸ್ಕೊಳ್ಬೇಕು ಅಂತ ನಿತ್ತ ಹೇಳಿದಂತಾರೆ. ಸಾಹೇಬ್ರ ನೀವೇನು ಎರಡು ಹೇಳಕತ್ತಿರಲ್ಲ, ಎರಡು ಕೆಲಸ ಆಗೋದಿಲ್ಲ ಅಂತ ಹೇಳ್ದಂತ. ಇದು ಎರಡು ಕೆಲಸ ಆಗೋದಿಲ್ಲ. ಇಂಥ ಔಷಧ ಇನ್ನೂ ತನ ಜಗತ್ತಿನೊಳಗೆ ಬಂದೇ ಇಲ್ಲ. ಯಾರು ಜಗತ್ತಿನಾಗ ಬಂದಾರ ಅವ್ರು ಹೋಗಾಕೆ ಬಂದಾರ, ಇರಾಕೆ ಯಾರು ಇಲ್ಲಿ ಬಂದಿಲ್ಲ. ಯಾವುದು ಪ್ರಯಾಣ ಮಾಡಿದರೆ ಯಾವುದನ್ನ ಬಸ್ನ್ಯಾಗ ಪ್ಲೇನ್ಯಾಗ ಟ್ರೈನ್ಯಾಗ ಎಲ್ಲರೂ ಹತ್ತಿದ್ರೆ ಎಲ್ಲರೂ ಇಳಿದೈತಿಲ್ರಿ. ಜಗತ್ತಿನ ಬರುವಂಥದ್ದು ಬಂದಾನ ಅಂದ್ರೆ ಒಂದು ದಿವಸ ಹೋಗೋದೈತಿ. ಆದ್ರೆ ನಾವು ಎಲ್ಲಿ ಇಷ್ಟು ಮಂದಿ ಕೂತೀವಲ್ರಿ ಎಲ್ಲರೂ ಇಲ್ಲಿ, ನಾವು ಜಗತ್ತಿನಾಗ ಬರೋಕ್ಕಿಂತ ಮುಂಚೆನೇ ಹೋಗೋದು ತಾರೀಖು ಪರಮಾತ್ಮ ಫಿಕ್ಸ್ ಮಾಡ್ಯಾನಂತ. ನಾವು ಜಗತ್ತಿನಾಗ ಬರೋಕ್ಕಿಂತ ಮುಂಚೆನ ಪರಮಾತ್ಮ ಅಲ್ಲ ತಾಲೇನ್ರಿ ನಾವು ಹೋಗೋದು ತಾರೀಖು ಫಿಕ್ಸ್ ಮಾಡ್ಯಾನ. ಆದ್ರೆ ಅಲ್ಲಾದ ನೋಡ್ರಿ, ಆ ಪರಮಾತ್ಮನ ಭಗವಂತನ ಕೆಲಸ ಹೆಂಗಪ್ಪ ಅಂದ್ರೆ ಬರೋದು ಒಂದು ತರ್ತೀಬ್ ಐತೆ ಅಂತ. ಬರೋದು ಜಗತ್ತಿನಾಗ ಬರೋದು, ಹೋಗೋದು ಏನು ತರ್ತೀಬಿಲ್ಲ. ಬರೋದು ಹೆಂಗೆ ತರ್ತೀಬ? ಬರೋದು ಒಂದು ತರ್ತೀಬ್ ಐತಿ. ಏನಪ್ಪ ಅಂದ್ರೆ ಅಪ್ಪನಕ್ಕಿಂತ ಮುಂಚೆ ಮಗ ಬರೋದಿಲ್ಲ, ಬರ್ತಾನೇನು? ಅಪ್ಪನಕ್ಕಿಂತ ಮುಂಚೆ ಮಗ ಬರೋದಿಲ್ಲ, ಇದರೊಂದು ತರ್ತೀಬ್ಲಿಂದ ಬರ್ತಾನ. ಆದ್ರೆ ಹೋಗೋದು ಯಾರು ತರ್ತೀಬಿಲ್ಲ. ಏನ್ರಿ ಮುತ್ಯ ಇರ್ತಾನ, ಮೊಮ್ಮಗ ಹೋಗಿರ್ತಾನೆ. ಮುತ್ಯ ಇರ್ತಾನೆ, ಆದ್ರೆ ಮೊಮ್ಮಗ ಹೋಗಿರ್ತಾನೆ. ಸುಭಾನಲ್ಲ. ಆದ್ರೆ ಅವ ಚಂಗೇಜ್ ಖಾನ್ ಏನು ಹೇಳಿದ, ಹಂಗಾದ್ರೆ ಅವಾಗ ಅವಂಗೆ ಭಾಳ ದುಃಖ ಆಯ್ತು. ದುಃಖ ಆಗಿ ಅವ ಒಂದು ಎರಡು ಮಾತು ಹೇಳಿದ್ರಿ. ಆ ಪುಸ್ತಕನೊಳಗೆ ಆ ಬೆಳ್ಳಿ ನೀರ್ಲಿಂದ ಬರೆದಿದ್ದೈತೆ ಅದು. ಅವೇನು ಹೇಳಿದ, ಏ ಡಾಕ್ಟ್ರುಗಳೇ ಹಕೀಮ್ರೆ ಕೇಳ್ರಿ, ನಾನೊಂದು ಇಂಥ ರಾಜ, ಇಂಥ ಬಾದಶಾ, ನನ್ನ ಇಡೀ ಜಗತ್ತಿನೊಳಗೆ ನನ್ನ ದೇಶದ್ದು, ನನ್ನ ರಾಜಕೀಯ, ನನ್ನ ಸಲ್ತನತ್ತು, ನನ್ನ ಬಾದಶಾಹತ್ ಏನೈತಲ್ಲ, ಈ ಬಾದಶಾಹತ್ ಏನಲ್ಲ ನನಗೆ ಪರಮಾತ್ಮ ಕೊಟ್ಟಾನ. ಈ ಹುಟ್ಟಿರುವಂಥ ನನ್ನ ಬಾದಶಾದ ಹುಟ್ಟಿರುವಂಥ ನನ್ನ ಏನ್ರಿ ಏನತ್ತರ ಅದಕ್ಕೆ ಸಲ್ತನತ್ತದ್ದು, ನನ್ನ ರಾಜಕಾರಣಿ ಅಂತ ಸೂರ್ಯ ಇಡೀ ಜಗತ್ತಿನೊಳಗೆ ಹುಟ್ಟಿ ಬೆಳಕೊಡಕತ್ತೈತಿ. ನಾನು ಅಂಥ ಬಾದಶಾ, ಆದ್ರೆ ನನ್ನ ಜೀವನದ ಸೂರ್ಯ ಈಗ ಮುನ್ಗಾಕತ್ತೈತಿ ಅಂತ ಹೇಳಿದಂತೆ. मेरी हुकूमत का सूरज पूरी दुनिया में रोशनी पहुंचा रहा है और मेरी ज़िंदगी का सूरज गुरूब हो रहा है. ಇಲ್ಲಿ ಯಾರು ಬಂದಾರೆ ಅವ್ರಿಗೆ ಹೋಗೋದೈತಿ. ಸೊ ಜಗತ್ತಿನೊಳಗೆ ಎಲ್ಲ ಮಾನವರು ಎರಡು ಮಾತಂತೂ ನಾವು ಕೇಳಕತ್ತೀವಿ, ಹೌದಿಲ್ರಿ? ನಮ್ಮ ಇಚ್ಛೆ ಪ್ರಕಾರ ನಾವು ಜಗತ್ತಿನಾಗ ಬಂದಿಲ್ಲ, ನಮ್ಮ ಇಚ್ಛೆ ಪ್ರಕಾರ ನಮ್ಮ ಜಗತ್ತಿನಿಂದ ಹೋಗಾಕ ಸಾಧ್ಯ ಇಲ್ಲ. ಆವಾಗ ಭಗವಂತ ಅಲ್ಲಾ ತಾಲ ಯಾವಾಗ ಕರ್ಕೋತಾನ ಆವಾಗ ನಾವು ಹೋಗಬೇಕು. ಎಲ್ಲರಿಗೊಂದು ಅಲ್ಲಾ ತಾಲ ಸಮಯ ಇಟ್ಟಾನತ್ರಿ, ಹೌದಿಲ್ರಿ? ಈಗ ಎಲ್ಲ ಹಿರಿಯರು ನಾವು ಕೂಡಿರಿ, ಈಗ ಎಲ್ಲರೂ ಕೂಡಿವಿ. ಒಂದು ಪ್ರಶ್ನೆ ಧರ್ಮ ಪಂಡಿತರು ಸೋಪಿಗಳು ಮಾಡ್ತಾರೆ, ನಿಮ್ಮ ವಯಸ್ಸು ಹೇಳ್ರಪ್ಪ ಅಂತ ಕೇಳಿದ್ರೆ ಒಂದೇ ಪ್ರಶ್ನೆ, ನಿಮ್ಮ ವಯಸ್ಸು ಹೇಳ್ರಿ ಅಂದ್ರೆ ಎಲ್ಲರದು ಉತ್ತರ ಒಂದಾಗೋದಿಲ್ಲ, ಬೇರೆ ಬೇರೆ ಆಕೈತೆ. ಯಾಕ್ರಿ ಹಿರಿಯರ? ಬೇರೆ ಬೇರೆ ಆಕೈತೆ. ಒಬ್ರು 30 ವರ್ಷ ಹತ್ತಾರ, ನಾವು 40 ವರ್ಷ ಹತ್ತಾರ, ಅದು 70 ವರ್ಷ ಹತ್ತಾರ, 60 ವರ್ಷ ಹತ್ತಾರ, ಬೇರೆ ಬೇರೆ ಆಕೈತೆ. ಉತ್ತರ ಕೊಡೋದು ಬೇರೆ ಬೇರೆ. ಆದರೆ ಇನ್ನೊಂದು ಪ್ರಶ್ನೆ ಔಲಿಯಾಕರಾಮರು ಸೂಫಿ ಸಂತರು ಕೇಳ್ತಾರೆ, ಎಷ್ಟು ಜೀವನ ಉಳಿದೈತಪ್ಪ, ಎಷ್ಟು ಜೀವನ ಉಳಿದೈತಪ್ಪ ಅಂತ ಕೇಳಿದ್ರೆ, ಈಗ 150 ಮಂದಿ ನಾವು ಕೂಡಿದ್ರೆ ಉತ್ತರ ಬೇರೆ ಬೇರೆ ಆಗೋದಿಲ್ಲ, ಎಲ್ಲರದ್ದು ಉತ್ತರ ಒಂದಾಕೈತಿ. ಏನ್ರಿ ಮನೆಗೆ ಹೋಗಿ ಮುಟ್ತೆ ಅನ್ನೋದು ಗೊತ್ತಿಲ್ಲ,
ಏನಾಕೈತೆನೋ ಗೊತ್ತು. ಇವತ್ತು ಸೂರ್ಯ ಹುಟ್ಟೈತಿ ಮುನ್ಗುದು ನೋಡ್ತೀವೋ ಏನಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋಂಥ ಮಾತು ಮನುಷ್ಯ ಹೇಳ್ತಾನೆ. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲಾ ತಾಲ ಆ ಪರಮಾತ್ಮ ಎಲ್ಲರಿಗೂ ಒಂದು ಟೈಮ್ ಇಟ್ಟಾನ್ರಿ. ಆ ಟೈಮಿನ ಬಗ್ಗೆ ಅಲ್ಲಾ ತಾಲ ಕುರಾನ್ದಲ್ಲಿ ಹೇಳ್ತಾನೆ ನೋಡ್ರಿ, ಇದಾ ಜಾ ಅಜ್ಲುಹುಂ ಲಾ ಯಸ್ತಖಿರೂನ ಸಾಅತಂ ವಲಾ ಯಸ್ತಖ್ದಿಮೂನ್. ಅತ್ತಾರ್ರಿ ಅರ್ಬಿ ಒಳಗೆ ಒಂದು ಸೆಕೆಂಡ್ಗೆ. ಆ ಟೈಮ್ ಬತ್ತಂದ್ರೆ ಒಂದು ಸೆಕೆಂಡ್ ಹಿಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಸೆಕೆಂಡು ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾತಾಡ್ಬೇಡ್ರಿ ಸಾಥಿಗಳು. ಒಂದು ಸೆಕೆಂಡು ಮುಂದೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಒಂದು ಸೆಕೆಂಡು ಹಿಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬಂಗಾರ ತೂಕ ಮಾಡೋವಾಗ ಅಲ್ಲಿ ಪತ್ತಾರಂತಲ್ಲಿ ಹೋಗಿರಿ ನೀವು, ಎಷ್ಟು ಊದಿ ಏನ್ರಿ ಮುಂದೆ ವಿಚಾರ ಮಾಡಿ ಎಲ್ಲ ಕಾಂಚಿನ ಗ್ಲಾಸ್ನಾಗ ಇಟ್ಟು ತೂಕ ಮಾಡ್ತಿರ್ತಾನೆ. ಹಂಗೆ ಭಾಷಣಕಾರರಿಗೆ ಅಂಥದ್ದೊಂದು ತೂಕನೇ ಕುಂದಿರ್ತಿರ್ತೀರಿ ನೀವು ಚಾ ಪಾನಿ ನಾ ಎಲ್ಲ ಮಾಡಿದ್ರೆ ಇದು ಎಲ್ಲಿ ಹೋಗ್ಬೇಕದು? ನಾ ಎಲ್ಲ ನಿಮ್ಗೆ ಏನಾರು ಹೇಳಬೇಕಂತ ವಿಚಾರ ಮಾಡಿ ಬಂದಿರ್ತೀವಿ. ಅದು ನೀವು ಇಲ್ಲಿ ಚಾ ಪಾನಿ ಮಾಡಿದ್ರೆ ಮನ್ಯಾಗ ಮಾಡ್ಬೋದಾಗಿತ್ತು ಎಲ್ಲ. ಚಾ ಪಾನಿ ಮಾಡೋಕ್ಕೆ ಬಂದಿಲ್ಲ ನಾವು ಇಲ್ಲಿ ಅಲ್ಲಾನ ಮನೆ ಮುಂದೆ. ಯಾಕಂದ್ರೆ ನಮ್ಗೆ ನೋಡ್ರಿ, ಟಿ ವಿ ಒಳಗೂ ಬೆಂಕಿನೂ ಹತ್ತಿರ್ತೈತಿ. ಟಿ ವಿ ಒಳಗೆ ಬೆಂಕಿ ಹತ್ತಿರ್ತೈತಿಲ್ಲ, ಆದ್ರೆ ಅದ್ರ ಶಕ ಸಿಗ್ತೈತೇನ್ರಿ? ಶಕ ಹೊಡಿಯೋದಿಲ್ಲ ಅದಕ್ಕೆ. ಆದ್ರೆ ಎಲ್ಲಿ ಅಲ್ಲಾಹನ ಮನೆ ಮುಂದೆ ಅಲ್ಲಾ ಮತ್ತು ಪ್ರವಾದಿ ಪೈಗಂಬರರು ಸೋಪಿಗಳು ಶರಣರು ಹೇಳಿರುವಂಥ ಮಾತು ಮುಂದೆ ಕೂತೇನೆ ಯಾಕಂದ್ರೆ ಅದ್ರ ಶಕ ಹತ್ತಿರ್ತೈತಿ. ಬರೀ ಟಿ ವಿಯಾಗ ಕೇಳಿ ಭಾಷಣ ಮಾಡೋದಾದ್ರೆ ಎಲ್ಲರೂ ಭಾಳಷ್ಟು ಚಲೋ ಮನುಷ್ಯರು ಹಾಕಿದ್ರು, ತಿಳಿತ್ರೆ. ನಾವು ಏನೈತಿ ಸ್ವಲ್ಪ ವಿಚಾರ ಬಿಟ್ಟು ಎಲ್ಲ ವಿಚಾರ ಬಿಟ್ಟು ಕೇಳಬೇಕು. ಕೋರ್ಟ್ ಕಚೇರಿಯಾಗ ಹೋದ್ರೆ ಹೆಂಗೆ ನಿಂದಿರ್ತೀವಿ? ವಕೀಲ್ ಸಾಬ ಹೇಳಿ ಕಳಿಸಿದ, ನೀವು ಅಲ್ಲಿ ಜಡ್ಜಿನ ಮುಂದೆ ಏನೈತಿ ಹಿಂಗೆ ಈ ಕೈ ಎತ್ತಿ ಕೂದಲು ಕೈ ಆಡಿಸ್ಬಾರ್ದ್ರಿ ಅಂತ ಹೇಳಿದ. ಗುಂಡಿ ಹಾಕೋಬೇಡ್ರಿ, ಅತ್ತಾಗಿತ್ತ ನೋಡೋಕೆ ಹೋಗಬೇಡ್ರಿ. ಅವ್ನು ಹೇಳಿದ ಮೊನ್ನೆ ಮನೆಯಲ್ಲ ಒಂದು 5-6 ವರ್ಷ ಹಿಂಚೆ ಮುಂಬೈದೊಳಗೆ ಯಾವುದೋ ಅಂಗವಿಕಲ ಟ್ರೈನ್ಯಾಗ ಹತ್ತಿದ್ರು ಒಂದು 3-4 ಸಾತಿ. ಅವ್ರು ಹೇಳಿದರು ಅಲ್ಲಿ ಟ್ರೈನ್ ಸ್ಟೇಷನ್ನೊಳಗೆ ಕೇಸ್ ಆಯ್ತು, 300 ರೂಪಾಯಿ ದಂಡ ಆಯ್ತು ಬಿಡ್ರಿ ಅದು. ಆದ್ರೆ ಅಲ್ಲಿ ಗೌರ್ಮೆಂಟ್ ವಕೀಲ್ ಏನು ಹೇಳ್ತಾನೆ, ಮುಂದೆ ಏನು ಹೇಳೋಕೆ ಹೋಗ್ಬೇಡ್ರಿ, 300 ನಿಮ್ಮ ದಂಡ ಐತಪ್ಪ ಹ್ಞೂ ಅಂತ ಹೇಳಿದ್ರೆ ಅಷ್ಟು ಸಾಕು. ಮುಂದೆ ಒಂದು ಏನು ನಾ ಇಲ್ರಿ ತಪ್ಪು ಮಾಡಿಲ್ಲ, ನಾನು ಕೆಲಸ ಇತ್ತು ಹಂಗೆ ಅರ್ಜೆಂಟ್ ಏರಿದೆ ಅಂದ್ರೆ ಎಷ್ಟು ಸಲ ಮಾತಾಡ್ತಿರ್ತಲ್ಲ ಅಷ್ಟು ನಿನಗೆ ದಂಡ ಬೀಳ್ತೈತೆ ಅಂತ ಹೇಳಿದ್ರು ಅವರು. ಏನೂ ಮಾತಾಡಲಿಲ್ಲ. 300 ಮಂದಿ ಇದ್ರು, 300 ಮಂದಿ ಒಮ್ಮನಿತ್ರು. ಕೋರ್ಟ್ ಕಚೇರಿಯಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ. ಆದ್ರೆ ಅಲ್ಲಾಹನ ಮನೆ ಮುಂದೆ ಅಲ್ಲಾಹನ ಮಾತು ಕೇಳುವಾಗ ನಮಗೇನು ಧ್ಯಾನ ಇರುವುದಿಲ್ಲ. ಆದ ಕಾರಣ ಅಲ್ಲಾ ತಾಲ ಏನ್ರಿ ಹೇಳ್ತಾನೆ ರೀ, ಎಲ್ಲರಿಗೊಂದು ಸಮಯ ನಾನು ಕೊಟ್ಟಿನಪ್ಪ, ಆ ಸಮಯ ಬತ್ತಂದ್ರೆ ಹಿಂದೆ ಮುಂದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಾಹು ಅಕ್ಬರ್. ಅದಕ್ಕೆ ಅಲ್ಲಾ ತಾಲ ಮತ್ತೆ ಹೇಳ್ತಾನೆ ರೀ, ನನ್ನ ವಿಚಾರಗಳು ಅಲ್ಲ, ನನ್ನ ಶಕ್ತಿ ಏನೈತಿ, ನಾನು ನಿಮ್ಗೆ ಯಾಕೆ ಹುಟ್ಟಿಸೀನಿ, ನೀವು ಯಾಕೆ ಜಗತ್ತಿನಾಗ ಬಂದಿರಿ, ನೀವು ಏನು ತೊಗೋಬೇಕು, ಏನು ಬಿಡಬೇಕು, ನನ್ನಲ್ಲಿ ಬರಬೇಕಾದ್ರೆ ನೀವು ಏನು ತೊಗೊಂಡು ಬರಬೇಕು, ಇವೆಲ್ಲ ವಿಚಾರಗಳು ತಿಳಿಸೋ ಸಲುವಾಗಿ ಆ ಪರಮಾತ್ಮ ಅಲ್ಲಾ ತಾಲ ಭಾಳಷ್ಟು ಶರಣರಿಗೆ ಕಳಿಸಿದ, ಪೈಗಂಬರಿಗೆ ಕಳಿಸಿದ. ಭಾಳಷ್ಟು ಸ್ವಾಭಾವಿಕರಾಮರು, ಸೋಪಿಗಳು, ಸಂತರು, ಮಠಾಧೀಶರು, ಪೀರ್ ಪೈಗಂಬರು ಬಂದರು, ನಮ್ಗೆ ತಿಳಿಸಿ ಹೋಗ್ಯಾರ. ಆದ್ರೆ ನಮಗೇನೈತೆ ರೀ, ನಮ್ಮ ಪ್ರಕಾರ ನಾವು ನಡೆಯಾಕತ್ತೀವಿ. 2 ಮಾತಂತೂ ಎಲ್ಲರ ವಿಚಾರ ಐತಿಲ್ರಿ, ಎಲ್ಲರೂ ಕೇಳಕತ್ತೀವಿ. ಆದ್ರೆ 3ನೇ ವಿಚಾರ ಬಗ್ಗೆ ನಮ್ಗೆ ಕಷ್ಟ ಐತೆ. ನಮ್ಮದು ಏನಪ್ಪ ಅಂದ್ರೆ, ಬರುವುದು ನಮ್ಮ ಇಚ್ಛೆ ಇಲ್ಲ, ಹೋಗೋದ್ರೊಳಗೆ ನಮ್ಮ ಇಚ್ಛೆ ಇಲ್ಲ. ಆದ್ರೆ ಈ ಹೋಗೋದ್ರೊಳಗೆ ಏನು ಸಮಯ ಪರಮಾತ್ಮ ಕೊಟ್ಟಾನಲ್ರಿ, ಎಷ್ಟು ಕೊಟ್ಟಾನ್ರಿ? ಭಾಳಾದ್ರೆ 60 ವರ್ಷ, ಭಾಳಾದ್ರೆ 70 ವರ್ಷ, ಹೌದಿಲ್ರಿ? ಇದರೊಳಗೆ ಎಲ್ಲ ಕೆಲಸ ಮಾಡ್ಕೋದು ನಾವು. ಈಗ ಬರೀ ನಾವು ಮುಂದೆ ನೋಡಕತ್ತೀವಿ. ನಮ್ಮ ಸೂಫಿ ಸಂತರು ಶರಣರು ಏನು ಹೇಳ್ತಾರೆ ರೀ, ಸ್ವಲ್ಪ ಹಿಂದೆ ನೋಡ್ಬೇಕಂತ. ಹಿಂದೆ ನೋಡಿದ್ರೆ ಎಷ್ಟು ವಯಸ್ಸು ಹೋತ್ರಿ? 40 ವರ್ಷ, 50 ವರ್ಷ, 70 ವರ್ಷ, ಕೂದಲು ಬೆಳಗಾದು ಎಂತಿಂಥವ್ರು ಹೋದ್ರಿಲ್ರಿ. ಅದಕ್ಕೆ ಸೂಪಿಗಳಲ್ಲಿ
ಒಂದು ಮುರಾಕಬ ಇರ್ತೈತಿ. ಮುರಾಕಬ ಅಂದ್ರೆ ಗೋಣ್ ತಳಗೆ ಹಾಕಿ ಮಕ್ಕಳಕ್ಕಿಂತ ಮುಂಚೆ ಹಾಸಿಗೆ ಮ್ಯಾಗ ವಿಚಾರ ಮಾಡ್ಬೇಕಂತ. ಹೌದಿಲ್ಲ ರೀ? ಏನು ವಿಚಾರ? ನಮ್ಮ ನೋಡ್ರಿ ಹಳಿ ಮಣಿ ಅದಾವೆ ಭಾಳಷ್ಟು. ನಿಮ್ಮ ಹಳಿ ಮನಿ